ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಮಗ, ಹಾಲಿ MLA, ಹಾಲಿ ರಾಜ್ಯ BJPಯ ಅಧ್ಯಕ್ಷರು ವಿಜಯೇಂದ್ರ ಯಡಿಯೂರಪ್ಪ ಇವರ ಭವ್ಯ ಸಂಸ್ಕೃತಿ ಒಂದ್ಸತಿ ತಾವೆಲ್ಲ ನೋಡಿ ಸ್ನೇಹಿತರೆ. ಅವನ್ಯಾರೇ ಪ್ರಿಯಾಂಕಾ ಖರ್ಗೆ ಆ ಮನುಷ್ಯನ ತಾಕತ್ತಿದ್ರೆ ದಮ್ಮಿದ್ರೆ ಬೆಂಗಳೂರಿನಲ್ಲಿ ಏನ್ ನಡೆದಿದೆ ನೋಡ್ಲಿ. ವಿದ್ಯಾರ್ಥಿಗಳೇ, ಈ 4 ವರ್ಷ ಎಲ್ಲಿ ಮಾಡ್ಕೊಂಡಿದ್ದಾನೆ ಅವ್ನು ಅದನ್ನ ಕೇಳಿ. ಇಂಥವ್ರನ್ನ ವಿಜಯೇಂದ್ರ ಯಡಿಯೂರಪ್ಪ ನಿಮಗೊಂದು ಇತಿಹಾಸ ಇದೆ ಕಣ್ರಿ. ಮುಖ್ಯಮಂತ್ರಿಗಳ ಸುಪುತ್ರ ಅಲ್ವಾ. ಆಮೇಲೆ ನೀವು ಆರ್ಡಿನರಿ MLA ಅಲ್ಲ ಕಣ್ರಿ, ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು. ಒಬ್ಬ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆಗೆ ಹೇಗೆ ಸಂಬೋಧನೆ ಮಾಡುವಾಗ ಸ್ವಲ್ಪ ಪರಿಜ್ಞಾನನೂ ಇಲ್ವಾ ವಿಜಯೇಂದ್ರ ಯಡಿಯೂರಪ್ಪ? ನಿಮ್ಮ ಥರ ನಮ್ಮ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಯಾವತ್ತನ್ನ ನಿಮ್ಮ ಲ್ಯಾಂಗ್ವೇಜ್ ಯೂಸ್ ಮಾಡಿದಾರ? ನಿಮಗಾಗ್ಲಿ, ನಿಮ್ಮ ತಂದೆಯವ್ರಿಗಾಗ್ಲಿ, ನಿಮ್ಮ ಪಕ್ಷದವ್ರಿಗಾಗ್ಲಿ, ಆದರೆ ಯಾವತ್ತನ್ನ ಅವರು ನಿಮ್ಮನ್ನ ಪರ್ಸನಲಿ ಏಕವಚನದಲ್ಲಿ ಮಾತಾಡಿರೋದು ಯಾವತ್ತನ್ನ ಇದೆಯಾ ವಿಜಯೇಂದ್ರ ಯಡಿಯೂರಪ್ಪ? ಯು ಆರ್ ಎ ಪ್ರೆಸಿಡೆಂಟ್ ಆಫ್ ಎ ನ್ಯಾಷನಲ್ ಪಾರ್ಟಿ. ಒಬ್ಬರು ಗೃಹ ಮಂತ್ರಿಗಳು ನಿಮ್ಮ ಪಕ್ಷದ ಬಗ್ಗೆ ಮಾತಾಡ್ಬೋದು, ನಿಮ್ಮ ಪೆಟ್ ಆರ್ಗನೈಸೇಷನ್ RSS ಬಗ್ಗೆ ಮಾತಾಡ್ಬೋದು, ನಿಮ್ಮ ಹಿಂದುತ್ವ ಬಗ್ಗೆ ಮಾತಾಡ್ಬೋದು, ನಿಮ್ಮ ಕೋಮವಾದದ ಬಗ್ಗೆ ಮಾತಾಡ್ಬೋದು, ನಿಮ್ಮ ಜಾತಿವಾದಿಗಳ ಬಗ್ಗೆ ಮಾತಾಡ್ಬೋದು. ಯಾವತ್ತನ್ನ ಅವರು ಕೀಳು ಭಾಷೆ ಯಾವತ್ತೂ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಅವರ ತಂದೆಯವರು ಯಾವತ್ತು ಯೂಸ್ ಮಾಡಿ? 6.5 ಕೋಟಿ ಕನ್ನಡಿಗರು ನೋಡ್ತಾ ಇರ್ತಾರ್ರಿ ವಿಜಯೇಂದ್ರ ಯಡಿಯೂರಪ್ಪ. ಈ ಕೀಳು ಮಟ್ಟದ ಭಾಷೆ ಉಪಯೋಗಿಸುವ ಮುಖ್ಯಮಂತ್ರಿ ನಮ್ಗೆ ಬೇಕಾ ಅಂತ ಆಲೋಚನೆ ಮಾಡ್ತಾರೆ 2028ರಲ್ಲಿ. ಖರ್ಗೆ ಅವ್ರಿಗೆ ಏನೋ ಅಂತಿರಲ್ವಾ, ವಾಪಸ್ ಕೊಟ್ರೆ ನಾನು ಈಗ ನಿಮ್ಮನ್ನ ಏನೋ ವಿಜಯೇಂದ್ರ ಯಡಿಯೂರಪ್ಪ ಯಾಕೋ ನಾಲಿಗೆ ಬಿಗಿ ಬಿಡ್ತೀಯ ಅಂತ ಕೇಳ್ಬೋದಾ ವಿಜಯೇಂದ್ರ ಯಡಿಯೂರಪ್ಪ? ಆದರೆ ನಾನು ನಿಮ್ಮ ಲೆವೆಲ್ಗೆ ಇಳಿಯೋದಿಲ್ಲ. ನಾನು MLAನೂ ಅಲ್ಲ, ಮುಖ್ಯಮಂತ್ರಿ ಮಗನೂ ಅಲ್ಲ, ಆದರೆ ನಿಮ್ಮ ಲೆವೆಲ್ಗೆ ಇಳಿಯುವಷ್ಟು ನೀಚ ನಾನಲ್ಲ. ಈಗ CT ರವಿ ಏನಪ್ಪ ಮತ್ತೆ ನಾಲಿಗೆ ಹರಿಬಿಟ್ಟಿದ್ಯಲ್ಲ. ಮೊದಲು ಹೇಳಿದೆ ಮುಲ್ಲಾಗೆ ಮೀಟ್ಗೆ ಏನು ಸಂಬಂಧ ಅಂತ, ಈಗ ಹೇಳ್ತೀಯ ಮುಲ್ಲಾ ಮುಸಲ್ಮಾನ ಬೇರೆ. ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್ CT ರವಿ. ಹ್ಯಾವ್ ದ ಕನ್ವಿಕ್ಷನ್ ಟು ಸ್ಟ್ಯಾಂಡ್ ಬೈ ಯುವರ್ ವರ್ಡ್. ಜೈಲ್ಗೆ ಹೋಗೋಗೂ ಸಿದ್ಧ. ನಾನು ಮುಲ್ಲಾ ಅಂತ ಹೇಳಿದ್ರೆ ನಿಜ ಅಂತ ಹೇಳು, ತಾಕತ್ತು ದಮ್ಮಿದ್ರೆ. ಒಬ್ಬ ಗಂಡ್ಸ್ ಥರ ಇರಬೇಕು ಯಾವುದೇ ಒಂದು ನಾಯಕ. ಒಬ್ಬ ನಾಯಕನಿಂದೆ ಸಾವಿರಾರು ಜನ ನೋಡ್ತಾ ಇರ್ತಾರೆ. ನೀನೇ ಈ ಥರ ಒಂದು ದಿವಸದಲ್ಲಿ ಉಲ್ಟಾ ಹೊಡೆದ್ರೆ ಆಮೇಲೆ ಕಣೆ ಎಲ್ಲ ಮುಸಲ್ಮಾನರಿಗೂ ನೀನು ಮುಲ್ಲಾ ಅಂದರೆ ನಿನಗೇನಯ್ಯ ಹೇಳಬೇಕು? ರವಿ ವಿಜಯೇಂದ್ರ ಯಡಿಯೂರಪ್ಪ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಮನ್ನ ಹೀನಾಯ ಸ್ಥಿತಿಯಲ್ಲಿದ್ದೀರಾ. JDS ಇಲ್ಲದೆ ಇದ್ರೆ ಮತ್ತೆ 28ರಲ್ಲಿ ನಿಮ್ಮ ಕತೆ ಮುಗೀತು. ಭಾಷೆ ಒಂದ್ಸತಿ ನಾಲ್ಗೆಯಿಂದ ಮಾತು ಮುತ್ತಿನಂತೆ ಇರಬೇಕಯ್ಯ. ಒಂದ್ಸತಿ ಹೊರಗಡೆ ಬಂದ ಮೇಲೆ ಅದನ್ನ ಮತ್ತೆ ವಾಪಸ್ ತಗೊಳಕ್ಕಾಗಲ್ಲ. ಈಗ ನೋಡಿ ಪರದಾಡ್ತಾ ಇದೆಯಾ CT ರವಿ. ನಾನು ಮುಲ್ಲಾ ಇವ್ರಿಗೆಲ್ಲ ಹೇಳಿದ್ದು ಮುಸಲ್ಮಾನರಿಗೆಲ್ಲ ಅದು ಯಾಕೆ? ನಾಲಿಗೆ ಜಾರಿ ಬಿಡೋದಕ್ಕೆ, ಪಶ್ಚಾತ್ತಾಪ ಬಿಡೋದಕ್ಕೆ. ಮತ್ತೆ ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಅವರಿಗೆ ಕ್ಷಮಾಪಣೆ ಕೇಳಬೇಕು. ಇನ್ನು ಮುಂದೆ ಈ ಥರ ನಾಲಿಗೆ ಜಾರಿ ಬಿಡಬಾರ್ದು. ಅಧ್ಯಕ್ಷನ ತಕ್ಕ ಒಂದು ರೆಸ್ಪೆಕ್ಟಬಲ್ ವರ್ಡ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.